ಫೈನಲಿ ನನ್ ಚಿನ್ನಾಗೆ ಸ್ನಾನ ಫುಲ್ಲು ನಕ್ಕನ್ ₹200 ಸ್ನಾನ ನಮ್ ಚಿನ್ನಾಗೆ. PPF ಅಂದ್ರೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂತ. ಈ PPF ನ ಯಾರ್ಯಾರು ಮಾಡಿಸ್ಬೇಕು, ಯಾವ ಬೈಕ್ ಯೂಸ್ ಆಗುತ್ತೆ, ಅಂದರೆ 42 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ಸೊ ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ RTX 300 ಬೈಕ್ಗೆ PPF ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಮುಂಚೆ ಪವರ್ ರ್ಯಾಡ್ ಅವ್ರ ಹತ್ರ ವಿಚಾರಿಸಿದ್ದೆ, ಬೈಕ್ಗೆ PPF ಮಾಡ್ತೀರಾ, ಎಷ್ಟಾಗುತ್ತೆ ಅಂತೆಲ್ಲ. ಅವರು ಮಾಡ್ತೀವಿ, ಎಷ್ಟಾಗುತ್ತೆ ಪ್ರೈಸು ಅಂತೆಲ್ಲ ಹೇಳಿದರು. ಆಮೇಲೆ ಮತ್ತೆ ಕೇಳಿದಾಗ ಇಲ್ಲ, ಇವಾಗ ಹುಡುಗರು ಸರಿಯಾಗಿ ಬರ್ತಾ ಇಲ್ಲ, ಬೈಕ್ಗೆ PPF ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಸರಿ ಅಂದ್ಬಿಟ್ಟು ಬೇರೆ ಕಡೆ ವಿಚಾರಿಸ್ದೆ, ಅವರು ತಗೊಂಡು ಬನ್ನಿ ಆಯಿತು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. PPF ಅಂದರೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂತ. ಬೇಸಿಕಲಿ ಇದು ನಮ್ಮ ಬೈಕ್ ಆಗಲಿ ಕಾರ್ ಆಗಲಿ ಪೇಂಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಸಣ್ಣ ಪುಟ್ಟ ಸ್ಕ್ರಾಚಸ್ಗಳು ಮತ್ತು ಪೇಂಟ್ ಶೇಡ್ ಆಗೋದು ಅಥವಾ ಈ ಪೇಂಟ್ ಆಗಿರೋ ಪಾರ್ಟ್ಸ್ಗಳು ರಫ್ ಆಗೋದು, ಈ ಥರ ಪ್ರಾಬ್ಲಮ್ಸ್ಗಳಿಂದ ಇದು ಸೇವ್ ಮಾಡುತ್ತೆ. ಸೊ ಈ ಪೇಂಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇದೊಂದೇ ದಾರಿನ ಅಂತ ಕೇಳಿದ್ರೆ ಇಲ್ಲ, ಇನ್ನೂ 2-3 ದಾರಿ ಇದೆ. ಸೆರಾಮಿಕ್ ಕೋಟಿಂಗ್ ಅಂತ ಬರುತ್ತೆ. ಸೆರಾಮಿಕ್ ಕೋಟಿಂಗ್ ಅಂತಂದರೆ ಅದೊಂದು ಕೆಮಿಕಲ್ ಲಿಕ್ವಿಡ್. ಅದನ್ನ 1 ಲೇಯರು ಅಥವಾ 2 ಲೇಯರು ಪೇಂಟ್ ಮೇಲೆ ಅಪ್ಲೈ ಮಾಡ್ತಾರೆ. ಅವಾಗ ಆ ಲಿಕ್ವಿಡ್ ಒಂದು ಥಿನ್ ಲೇಯರ್ ತರ ಈ ಪೇಂಟ್ ಮೇಲೆ ಫಾರ್ಮ್ ಆಗುತ್ತೆ. ಅದು ಕೂಡ ಈ ಪೇಂಟ್ ಡಲ್ ಆಗೋದು ಮತ್ತೆ ಶೇಡ್ ಆಗೋದು, ಹಾಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗೋದು ಇದರಿಂದ ಕಾಪಾಡುತ್ತೆ. ಹಾಗೆ ಇನ್ನೊಂದು ಟೆಫ್ಲಾನ್ ಕೋಟಿಂಗ್ ಅಂತ ಮಾಡ್ತಾರೆ, ಅದು ಕೂಡ ಸೇಮ್ ಇದ್ರ ತರನೇ ಬರುತ್ತೆ. ಇವೆರಡು ಮೆಥಡ್ ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ, ಆದ್ರೆ ಇವೆರಡು ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಇನ್ನು ನೆಕ್ಸ್ಟ್ ಬರೋದೇ PPF ಅಂತಂದ್ರೆ ಅದೊಂಥರ ಈ ಲ್ಯಾಮಿನೇಷನ್ ಕವರ್ ತರ ಇರುತ್ತೆ. ಸೊ ಅದನ್ನ ಈ ಪೇಂಟ್ ಮೇಲೆ ಅಪ್ಲೈ ಮಾಡ್ತಾರೆ. ಇದು ಪೇಂಟ್ ಡಲ್ ಆಗೋದು, ಶೇಡ್ ಆಗೋದು, ಮತ್ತೆ ಈ ಸರ್ಫೇಸ್ ಹಾರ್ಡ್ ಆಗೋದು, ರಫ್ ಆಗೋದು, ಮತ್ತೆ ಈ ಸಣ್ಣ ಪುಟ್ಟ ಸ್ಕ್ರಾಚಸ್ ಬರೋದು, ಸ್ವೆಲ್ ಮಾರ್ಕ್ಸ್ ಬರೋದು, ಇದರಿಂದೆಲ್ಲ ಸೇವ್ ಮಾಡುತ್ತೆ. ಈ PPF ಸೆರಾಮಿಕ್ ಕೋಟಿಂಗು ಮತ್ತೆ ಈ ಟೆಫ್ಲಾನ್ ಕೋಟಿಂಗು ಇದಕ್ಕಿಂತ ಸ್ವಲ್ಪ ಎಫೆಕ್ಟಿವ್ ಆಗಿದೆ, ಆದ್ರೆ ಇದ್ರ ಕಾಸ್ಟು ಸ್ವಲ್ಪ ಜಾಸ್ತಿ ಇದೆ. ಸೊ ಈ PPFಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ಇವಾಗ ಕೆಲವರು ಇದನ್ನ ಸ್ಕ್ಯಾಮು, ಇದೊಂದು ಬೇಕಾಗಿಲ್ಲ, ಅಷ್ಟೊಂದು ಯೂಸ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಕೆಲವರು ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಮಿಕ್ಸ್ಡ್ ಒಪಿನಿಯನ್ಸ್ ಇಂದ ಹೊಸ ಬೈಕು ಕಾರ್ ತಗೊಂಡವ್ರಿಗೆ PPF ಮಾಡಿಸ್ಬೇಕಾ ಬೇಡವಾ ಅಂತ ತಲೆ ಕೆಟ್ಟೋಗುತ್ತೆ. ಸೊ ಇವಾಗ PPF ಸ್ಟೋರ್ಗೆ ಬಂದೆ. PPF ಹೇಳಿದೆ. ಹಾಂ, ಹಲೋ ಬೈ, ಇದು ನಿನ್ನೆ PPFಗೆ ಬುಕ್ ಮಾಡಿದ್ನಲ್ಲ, ಯಾವ್ದು ಗಾಡಿ? RTX 300 ನೈಟ್ ಬುಕ್ ಮಾಡಿದ್ನಲ್ಲ. ಹೇಳಿ. ಹಾಂ, ಬಂದಿದ್ದೆ ಸ್ಟೋರ್ ಹತ್ರ. ಕ್ಲೋಸ್ ಐತೆ? ಇಲ್ಲ, ನಿಮ್ಮ ಹುಡುಗರು ಯಾರೋ ಒಬ್ರು ಇದ್ದಾರೆ, ಓಪನ್ ಆಗಿದೆ. ಕುಡಿಯೋರಿಗೆ? ಹಾಂ, ಎಲ್ಲಿ? ಹಾಂ, तो मैं पूछने लगा देते हैं ब्रेक आउट करता हूं फिर स्टार्ट साल में बताओ.
One hour later. ಸೊ ಈ PPF ನ ಯಾರ್ಯಾರು ಮಾಡಿಸ್ಬೇಕು ಅಂದ್ರೆ ಯಾವ ತರ ರೈಡರ್ಗೆ ಯೂಸ್ ಆಗುತ್ತೆ ಮತ್ತೆ ಯಾವ ಬೈಕ್ ಯೂಸ್ ಆಗುತ್ತೆ ಅಂತ ಕೇಳಿದ್ರೆ, ನೀವೇನಾದ್ರೂ ಬೈಕ್ ನ ಜಾಸ್ತಿ ಹೊರಗಡೆ ನಿಲ್ಲಿಸ್ತೀರಾ, ಈ ಬಿಸಿಲು ಮಳೆ ಈ ಗಾಳಿ ಧೂಳು ಈ ತರ ವೆದರ್ ಕಂಡೀಷನ್ ಅಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗಿ ನಿಲ್ಲಿಸ್ತೀರಾ ಅಂತಂದ್ರೆ ನಿಮ್ಗೆ ಈ PPF ಯೂಸ್ ಆಗುತ್ತೆ. ಹಾಗೆ ನೀವು ಸ್ವಲ್ಪ ಬೈಕ್ ನ ರಫ್ ಹ್ಯಾಂಡಲ್ ಮಾಡ್ತೀನಿ ಮತ್ತೆ ಆಫ್ ರೋಡ್ಗಳು ಮಾಡ್ತೀನಿ ಅನ್ನೋ ಅಂತವ್ರಿಗೆ ಯೂಸ್ ಆಗುತ್ತೆ. ಇನ್ನು ಬೈಕ್ ಗಳಿಗೆ ಬಂದ್ರೆ ನಿಮ್ದು ಅಡ್ವೆಂಚರ್ ಬೈಕು ಅಥವಾ ಟೂರಿಂಗ್ ಬೈಕು ಅಥವಾ ಆಫ್ ರೋಡ್ ಬೈಕು ಈ ತರ ಬೈಕ್ ಗಳಿಗೆ ತುಂಬಾ ಯೂಸ್ ಆಗುತ್ತೆ PPF. ನೀವು ಮೆಟಲ್ ಪಾರ್ಟ್ಸ್ ಗಳು ಜಾಸ್ತಿ ಇದೆ ಬೈಕ್ ಅಲ್ಲಿ ಅಂತಂದ್ರೆ ನೀವು ಹಾಕ್ಸ್ಲೇಬೇಕು, ಯಾಕಂದ್ರೆ ಮೆಟಲ್ ಪಾರ್ಟ್ಸ್ ಗಳಿಗೆ ಯೂಶುವಲಿ ಜಾಸ್ತಿ ಕಾಸ್ಟ್ ಆಗುತ್ತೆ. ಹಾಗೆ ನಿಮ್ದು IR CC ಬೈಕ್ಸ್ ಅಂತಂದ್ರೆ ನೀವು ಹಾಕ್ಸ್ಬೇಕು, ಯಾಕಂದ್ರೆ ಬೈಕು ಮತ್ತೆ ಪಾರ್ಟ್ಸ್ ಗಳು ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ PPF ಯೂಸ್ ಆಗುತ್ತೆ. ಹಾಗಾದ್ರೆ ಈ PPF ಯಾರಿಗೆ ಜಾಸ್ತಿ ಯೂಸ್ ಆಗಲ್ಲ ಅಂತ ಕೇಳಿದ್ರೆ, ಲೋಯರ್ CC ಬೈಕ್ಸ್ ಗಳಿಗೆ ಅಷ್ಟು ಯೂಸ್ ಆಗಲ್ಲ, ಯಾಕಂದ್ರೆ ಅದ್ರ ಪಾರ್ಟ್ಸ್ ಗಳದ್ದು ಪ್ರೈಸು ಕಮ್ಮಿ ಇರುತ್ತೆ. ಮತ್ತೆ ಸೇಫ್ ಆಗಿ ಓಡಿಸೋರು, ಜಾಸ್ತಿ ಆಫ್ ರೋಡ್ ಮಾಡದೇ ಇರೋರು, ನಾರ್ಮಲ್ ಕಮ್ಯೂಟರ್ಸ್ ಬೈಕ್ಗಳು ಈ ತರ ಬೈಕ್ ಗಳಿಗೆ ಅಷ್ಟೊಂದು ಏನು ಯೂಸ್ ಆಗಲ್ಲ. PPF ಹಾಕ್ಸೋರ್ಗೆ ಒಂದು ಟಿಪ್ ಏನಂದ್ರೆ, ನಿಮ್ಮ ಬೈಕ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಗಳು ಪೇಂಟ್ ಆಗಿವೆ ಅದರ ಕಾಸ್ಟ್ ನ ಒಂದ್ಸತಿ ಚೆಕ್ ಮಾಡಿ. PPF ಹಾಕ್ಸೋ ಪ್ರೈಸ್ ಗಿಂತ ಅದರ ಕಾಸ್ಟ್ ಕಡಿಮೆ ಇದೆ ಅಂತ ಅನ್ಸಿದ್ರೆ ನೀವು PPF ಹಾಕ್ಸೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನೀವು PPF ಹಾಕ್ಸೋ ದುಡ್ಡಿಗೆ ಡ್ಯಾಮೇಜ್ ಆಗಿರೋ ಪಾರ್ಟ್ಸ್ ಗಳನ್ನ ರೀಪ್ಲೇಸ್ ಮಾಡಿಸಬಹುದು. ಸೊ PPF ಗಿಂತ ಪ್ರೈಸ್ ತುಂಬಾ ಕಮ್ಮಿ ಇದೆ ಅಂತ ಅನ್ಸಿದ್ರೆ ನಿಮ್ ಬೈಕ್ ಗೆ PPF ಬೇಕಾಗಿರಲ್ಲ. ಸೊ ಇವಾಗ ನನ್ನ ಬೈಕ್ ಕಂಪ್ಲೀಟ್ PPF ಆಯ್ತು, ಫುಲ್ ಬಾಡಿ PPF ಗೆ 9,000 ರೂಪಾಯಿ ಆಯ್ತು. ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಏನು ಮಾಡಕ್ಕಾಗಲ್ಲ. ನಾನು PPF ಮಾಡ್ಸೋದೇನ್ ಬೇಡ ಅಂತ ಅನ್ಕೊಂಡೆ ಸ್ಟಾರ್ಟಿಂಗು, ಆದ್ರೆ ಒಂದ್ 2-3 ಕಡೆ ಸ್ಕ್ರಾಚಸ್ ಆಗೋಯ್ತು, ಅದರಿಂದ PPF ಮಾಡಿಸ್ಬಿಟ್ಟೆ. ನಾನ್ PPF ಮಾಡಿಸಿದ್ದು ಮೈಸೂರಲ್ಲಿ ಗ್ರಾಫಿಕ್ ಸ್ಟಿಕ್ಕರ್ಸ್ ಅಂತ ಸ್ಟೋರ್ ಇದೆ. ಸೊ ಆ ಸ್ಟೋರ್ದು ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲೂ ಅವ್ರದ್ದು ಪೇಜ್ ಇದೆ. ನಿಮ್ದು ಯಾವ ಬೈಕು ಅಂತ ಅವ್ರಿಗೆ DM ಮಾಡಿದ್ರೆ ಅವರು ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತಾರೆ. ನೀವು ಬೇಕಾದ್ರೆ ಪ್ರೀ ಬುಕ್ ಮಾಡ್ಕೊಂಡು ಹೋಗಿ ಹಾಕ್ಸ್ಕೋಬಹುದು. ಈ PPF ಅಲ್ಲೂ ತುಂಬಾ ಸ್ಕ್ಯಾಮ್ಸ್ ಗಳು ಮಾಡ್ತಾರೆ. ನಾರ್ಮಲ್ ಲ್ಯಾಮಿನೇಷನ್ ಶೀಟ್ ಹಾಕ್ಬಿಟ್ಟು PPF ಅಂತ ಹೇಳ್ತಾರೆ, ಮತ್ತೆ 1 ಇಯರ್ 2 ಇಯರ್ ವ್ಯಾರಂಟಿ ಇರೋ PPF ಹಾಕ್ಬಿಟ್ಟು 5 ಇಯರ್ಸ್ 8 ಇಯರ್ಸ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಹಾಕ್ಸ್ಕೋಬೇಕು. ಮತ್ತೆ 5 ಇಯರ್ಸ್ ವ್ಯಾರಂಟಿ ಇರೋ PPF ಹಾಕ್ಸಿದೀವಿ ಅಂತಂದ್ರೆ ಇನ್ನೇನ್ 5 ಇಯರ್ಸ್ ಆಗ್ತಾ ಇದೆ ಅನ್ನೋದಕ್ಕಿಂತ ಮುಂಚೆನೆ ಅದನ್ನ ರಿಮೂವ್ ಮಾಡಿಸಿ ಬೇರೆ PPF ಹಾಕ್ಸ್ಬೇಕು. ನಾವು 5 ಇಯರ್ಸ್ ವಾರಂಟಿ ಇರೋ PPF ಹಾಕ್ಸ್ಬಿಟ್ಟು 8 ಇಯರ್ಸ್ಗೆ ರಿಮೂವ್ ಮಾಡ್ಸಕ್ ಹೋದ್ರೆ ಅವಾಗ ರಿಮೂವ್ ಮಾಡೋ ಟೈಮಲ್ಲಿ ಪೇಂಟ್ ಡ್ಯಾಮೇಜ್ ಆಗ್ಬೋದು, ಪಾರ್ಟ್ಸ್ ಗಳು ಡ್ಯಾಮೇಜ್ ಆಗ್ಬೋದು. ಮತ್ತೆ PPF ಹಾಕ್ಸಿದೀವಿ ಅಂದ್ಬಿಟ್ಟು ಜಾಸ್ತಿ ರಫ್ ಯೂಸ್ ಮಾಡಂಗಿಲ್ಲ, ನಾರ್ಮಲ್ ಹೆಂಗ್ ಯೂಸ್ ಮಾಡ್ತೀವಿ ಹೆಂಗ್ ಯೂಸ್ ಮಾಡ್ಬೇಕು. PPF ಇದೆ ಬಿಡು ಏನಾಗಲ್ಲ ಅಂತ ಅನ್ಬಿಟ್ಟು ನಾವು ರಫ್ ಯೂಸ್ ಮಾಡಿದ್ರೆ PPF ಡ್ಯಾಮೇಜ್ ಆಯ್ತದೆ. ಇಂಟೆನ್ಸಿಟಿ ಜಾಸ್ತಿ ಆಗಿ ಪಾರ್ಟ್ಸ್ ಗಳು ಡ್ಯಾಮೇಜ್ ಆಗ್ಬೋದು. ನಾನು ಹಾಕ್ಸಿರೋ PPF 8 ಇಯರ್ಸ್ ವಾರಂಟಿದು. ಒಟ್ಟಿನಲ್ಲಿ PPF ಹಾಕ್ಸಿದ್ಮೇಲೆ ತುಂಬಾ ಶೈನಿಂಗ್ ಬಂತು. ಬ್ರ್ಯಾಂಡು ಶೀಲ್ಡ್ ಪ್ರೋ ಅಂತ. ಈ PPF ಪೀಲ್ ಆಫ್ ಆದ್ರೆ ಅಂದ್ರೆ ಈ PPF ಎಡ್ಕೊ ಬಂದ್ರೆ ಅಥವಾ ಬಬಲ್ಸ್ ಬಂದ್ರೆ ಮತ್ತೆ ಯೆಲ್ಲೋ ಕಲರ್ ಟರ್ನ್ ಆದ್ರೆ ಅವಾಗ ನಾವು ವಾರಂಟಿ ಕ್ಲೈಮ್ ಮಾಡಬಹುದು. ಆದ್ರೆ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆದ್ರೆ ವಾರಂಟಿ ಕ್ಲೈಮ್ ಆಗಲ್ಲ. ಜಾಸ್ತಿ ಸ್ಕ್ರಾಚಸ್ ಆದ್ರೂ ಕ್ಲೈಮ್ ಮಾಡಕ್ಕಾಗಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಆದ್ರೆ ಅದೇ ಈಲ್ ಆಫ್ ಆಗುತ್ತೆ. ಸೊ 8 ಇಯರ್ಸ್ ವಾರಂಟಿ ಇದೆ. ನೋಡೋಣ, ನೀವು ಯಾರಾದ್ರೂ ಬೈಕ್ ಗೆ PPF ಮಾಡಿಸ್ಬೇಕು ಅನ್ಕೊಂಡಿದ್ರೆ ಫಸ್ಟ್ ಥಿಂಕ್ ಮಾಡಿ ನಿಮ್ ಬೈಕ್ ಗೆ PPF ಬೇಕಾಗುತ್ತಾ ಬೇಡವಾ ಅಂತ. ಮತ್ತೆ ನಿಮ್ ಬೈಕ್ ಪಾರ್ಟ್ಸ್ ಗಳ ಕಾಸ್ಟ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿ. ಮತ್ತೆ ನಿಮ್ ಬೈಕ್ PPF ಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಚೆಕ್ ಮಾಡಿ. ಇವೆರಡನ್ನು ಕಂಪೇರ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ PPF ಹಾಕ್ಸ್ಬೇಕಾ ಬೇಡವಾ ಅಂತ. ಸೊ PPF ಕಾಸ್ಟ್ಲಿ ಇರೋದ್ರಿಂದ ನಾನು ಬೇಡ ಅಂತ ಸುಮ್ಮನಿದ್ದೆ. 1-2 ಕಡೆ ಪೇಂಟ್ ಸ್ವಲ್ಪ ಶೇಡ್ ಆಯ್ತು, ಮತ್ತೆ ಒಂದ್ ಕಡೆ ಸ್ವಲ್ಪ ಸಣ್ಣದಾಗಿ ಸ್ಕ್ರಾಚ್ ಆಯ್ತು. ಇವೆರಡನ್ನು ನೋಡಿ ಇನ್ನು 3ನೇ ಡ್ಯಾಮೇಜ್ ಆಗೋದು ಬೇಡ ಅಂತ ಹೋಗಿ PPF ಹಾಕ್ಸಿದೀನಿ. ಸೊ ನಿಮ್ಗೆ ಏನಾದ್ರು PPF ಬಗ್ಗೆ ಏನಾದ್ರು ಡೌಟ್ ಇದ್ರೆ ಅಥವಾ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. 2000 years later. PPF ಮಾಡಿಸಿದ್ಮೇಲೆ ರಿಸಲ್ಟ್ ಹೆಂಗಿದೆ ನೋಡಿ. ಇಲ್ಲಿ ಸ್ವಲ್ಪ ಶೇಡ್ ಆಗಿತ್ತು, ಮತ್ತು ಇಲ್ಲಿ ಸ್ವಲ್ಪ ಸಣ್ಣದಾಗಿ ಸ್ಕ್ರ್ಯಾಚ್ ಆಗಿತ್ತು. ಇವಾಗ ಎರಡೂ ಇಲ್ಲ. ಸೊ ಈ ಬೈಕಲ್ಲಿ ಈ ಪೋರ್ಷನ್ನು ಮತ್ತು ಈ ಮಡ್ ಗಾರ್ಡು, ಈ ಸೈಡ್ ಫೆಂಡರು
ಮತ್ತು ಈ ಟ್ಯಾಂಕ್ ಏರಿಯಾ, ಹಾಗೆ ಬ್ಯಾಕಲ್ಲಿ ಈ ಪೋರ್ಷನ್ನು, ಇದಿಷ್ಟಕ್ಕೂ PPF ಅಪ್ಲೈ ಆಗಿದೆ. ಸೊ ಇವತ್ತಿನ ಟ್ರಿಪ್ ಮೀಟರ್ ನೋಡಿದ್ರೆ ಟೋಟಲ್ಲು 154 ಕಿಲೋಮೀಟರ್ ಓಡಿಸಿದ್ದೀನಿ. ಆವ್ರೇಜ್ ಸ್ಪೀಡು 48 ಕಿಲೋಮೀಟರು, ಹಾಗೆ ಟಾಪ್ ಸ್ಪೀಡು 69 ಕಿಲೋಮೀಟರು. ಅಲ್ಲೂ 3.6 ಲೀಟರ್ ಫ್ಯೂಯಲ್ ಕನ್ಸ್ಯೂಮ್ ಆಗಿದೆ. ಮೈಲೇಜ್ ನೋಡಿ, ಆವ್ರೇಜ್ ಫ್ಯೂಯಲ್ ಎಕನಾಮಿ 42.7 ಕಿಲೋಮೀಟರ್, ಅಂದರೆ 42 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.